ನೋಡು, ನೀನು ಒಂದು ದಿವಸ ನೋಡಲಿಲ್ಲ ಅಂದ್ರೆ ನನಗೆ ಆ ಕಾಸರ ತಲೆ ಮೇಲೆ ಬಿದ್ದಂಗೆ ಆಯ್ತದೆ. ಯಾಕೆ ನೆನೆ ಬರಲಿಲ್ಲ ನೀನು? ಯಾಕೆ? ನಮ್ಮಮ್ಮ ಅವನ ನಂಬೇಡ ನೀನು ಹಂಗೆ ಹಿಂಗೆ ಅಂತ ಹೇಳ್ತದೆ ಗೊತ್ತಾ. ನನ್ನ ನಮ್ದು ಇನ್ನೇನು ನಂಬ್ತೀಯ? ನನಗೆ ಗೊತ್ತು ನೀನು ನನ್ನ ಮೇಲೆ ಸಖತ್ ಭರವಸೆ ಅಂತ. ಬಕ್ಕೆಯ ಈ ಥರ ಮರಳಿಡ್ಸಿರೋದು ನನ್ನ ನೀನು ದೊಡ್ಡ ಮಳ್ಳಕಂದ್ಬಿಡು. ಮಳ್ಳಾಗಿರೋದಕ್ಕೆಯ ನಾನು ಯಾವ ಕಾಲೇಜಲ್ಲೂ ಒಬ್ಬರಿಗೆ ಬಿದ್ದಿರಲಿಲ್ಲ ಗೊತ್ತಾ ನಾನು. ನಿಜವಾಗ್ಲೂ ನೀನು ಅದೇನು ನೋಡಿ ಮಾಡ್ದೋ, ನೀನು ಮದುವೆ ಆಗಿರೋನು ಅಂತ ಗೊತ್ತಿದ್ರು ನನಗೆ ನೀನು ಬಿಟ್ಟಿರೋಕ್ಕಾಯ್ತೇ ಇಲ್ಲ. ಅಷ್ಟು ಇಷ್ಟಪಡ್ತೀನಿ ನಾನು. ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನಾನು. ನಿಜವಾಗ್ಲೂ ಸಖತ್ ಇಷ್ಟಪಡ್ತೀನಿ ನನಗೆ ಗೊತ್ತಾ ನಿನ್ನ. ನಾನು ಅಷ್ಟೇ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ. ನೋಡು, ಅವಳನ್ನ ಕಟ್ಕೊಂಡಿರ್ಬೋದು, ಆದ್ರೆ ನಾನು ಅವಳ ಜೊತೆ ತಿರುಗು ನಾನು ನೋಡಿಲ್ಲ. ಅವಳ ಕಡೆ ಊಟನೂ ಇಕ್ಕಿಸ್ಕೊ ಊಟ ಮಾಡಿಲ್ಲ ಗೊತ್ತಾ ನಾನು. ನಿಜವಾಗ್ಲೂ ಅವ್ರು ಊಟ ಇಕ್ಕಿಸ್ಕೊ ಊಟ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ನನಗೆ. ಆದರೆ ನೀ ನನ್ನ ಮನೆ ಬೆಳಗಬೇಕು, ನೀನು ನಮ್ಮ ಮನೆ ಸೊಸೆ ಆಗಬೇಕು, ನಿನ್ನ ಕೈಲಿ ಊಟ ಹಾಕಿಸ್ಕೊಳ್ಬೇಕು, ನಿನ್ನ ಒಯ್ತಾ ಬತ್ತಾ ನೀನು ನೋಡ್ತಾ ಇರಬೇಕು ಅನ್ನೋದೇ ನನಗೆ ಆಸೆ. ನಿಜವಾಗ್ಲೂ ನೀನು ಅಷ್ಟು ಇಷ್ಟಪಡ್ತೀನಿ. ನಿನಗೋಸ್ಕರ ಯಾರು ಬೇಕಾದ್ರೂ ಬಿಡೋಕೆ ರೆಡಿಯಾಗಿದ್ದೀನಿ ಗೊತ್ತಾ ನಾನು. ಇವಾಗಂದ್ರೆ ಇವಾಗಲೂ ಬೇಕಾದ್ರೆ ಎಲ್ಲನೂ ಸರ್ವಸ್ವ ನಾನು ಬಿಟ್ಬಿಟ್ಟು ನಿನ್ನ ಜೊತೆ ಬರೋಕ್ಕೆ ನಾನು ರೆಡಿಯಾಗಿದ್ದೀನಿ. ಸರಿ ಮತ್ತೆ ಬಾ, ಹೊಂಟೋಗದ ಎಲ್ಗಾರೆ ಹೋಗ್ಬಿಟ್ಟು ಮದುವೆ ಆಗ್ಬಿಡೋದ. ಅಂದರೆ ಏನು ಎಮೋಷನಲಾಗಿ ಹಂಗೆ ಅನ್ಬೋದು. ಹಂಗೆ ಬರೋಕ್ಕದ ಹೇಳು. ಆಸ್ತಿ ಅಲ್ಲಿ ಕೊಳ್ಳೆಗಾಲದಲ್ಲಿರೋ ಆಸ್ತಿ ಮತ್ತು ನಮ್ಮ ಅಪ್ಪ ಸಂಪಾದನೆ ಮಾಡಿರೋ ಆಸ್ತಿ ಇವೆಲ್ಲ ಬೇರೆ ಪಾಲು ಮಾಡ್ಬಿಟ್ಟು ನಾನು ಬರೋಕ್ಕದ. ಇವ್ರ ಮಧ್ಯದಲ್ಲಿ ಇತ್ಕೊಂಡೆ ನಾವು ಹೆಂಗಾರು ಮಾಡಿ ನಾವು ನಾನು ನಿನ್ನ ಮದುವೆ ಆಗೇ ಆಯ್ತೀನಿ. ಇನ್ನೊಂದು ವಾರದೊಳಗೆ ನಿನ್ನ ಮದುವೆ ಆಯ್ತೀನಿ. ಆದರೆ ನಿಮ್ಮ ಅಪ್ಪನೇ ಒಪ್ತಾ ಇಲ್ವಲ್ಲ. ನೋಡು, ನನಗಂತೂ ನೀವು ಕಾನೂನು ರೀತಿಲಿ ಡೈವರ್ಸ್ ತಗೊಂಡೆ ನನ್ನ ಮದುವೆ ಆದ ನಂಗೆ ಸಂತೋಷ. ನನಗೆ ಎರಡನೇ ಹೆಂಡತಿಯಾಗಿ ಕದ್ದು ಮುಚ್ಚಿ ಇರೋಕೆ ನನಗೆ ಇಷ್ಟ ಇಲ್ಲ. ನಿನ್ಗೆ ಇಷ್ಟ ಇಲ್ಲದವ್ರೆ ಡೈವರ್ಸ್ ಕೊಟ್ಬಿಟ್ಟು ನನ್ನ ಮದುವೆ ಆಗು ನೀನು. ಅವಳ ಮೇಲೆ ಹೆಂಗಾರು ಮಾಡಿ ತಪ್ಪೋರಿಸ್ಬಿಟ್ಟು ಅವಳ ನಡವಳಿಕೆ ಮೇಲೆ ಅವಳ ನಡತೆ ಮೇಲೆ ಎಲ್ರಿಗೂ ಅನುಮಾನ ಬರೋಂಗೆ ಮಾಡಿಬಿಟ್ಟು ನಾನು ಅವಳಿಗೆ ಡೈವರ್ಸ್ ಕೊಟ್ಬಿಟ್ಟು ಆಮೇಲೆ ನಿನ್ನ ಮದುವೆ ಆಗ್ತೀನಿ. ಯಾವುದೇ ಕಾರಣಕ್ಕೂ ನಾನು ಕೆಟ್ಟವನು ಅಂತ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗೋದು ಬೇಡ. ಅವಳೇ ಕೆಟ್ಟವಳಾಗಲಿ ಬಿಡು, ನಾನೇ ಕೆಟ್ಟವನಾಗನೇ ಅವಳ ಮೇಲೆ ಒತ್ಕೊಳ್ಳಿ ಬಿಡು ದೂರನ್ನ. ಅಯ್ಯೋ ನೀನು ಎಷ್ಟು ಬುದ್ಧಿವಂತ, ನಿಜವಾಗ್ಲೂ ನೀನು ಸಖತ್ತು ಬುದ್ಧಿವಂತ. ಬುದ್ಧಿವಂತ ಆಗಿರೋದಕ್ಕೆ ಅಲ್ವಾ ನಿನ್ನಂಥ ಸೂಪರ್ ಫಿಗರ್ನ ಲವ್ ಮಾಡಿರೋದು. ಅಷ್ಟೊಂದು ಸೂಪರ್ ಆಗಿದ್ದಾನೆ ನಾನು. ನಿನಗೆ ಹೋಗ್ಲಿ ನನ್ನ ಅಟ್ಟಕ್ಕೆ ಏರಿಸ್ಬಿಡ್ತೀಯ ಬಿಡು. ಅಯ್ಯೋ ನಾನು ಯಾಕೆ ಸುಳ್ಳು ಹೇಳಿ? ನಿಜವಾಗ್ಲೂ ನೀನು ತುಂಬ ಸುಂದರವಾಗಿದೆಯಾ, ಸಖತ್ತಾಗಿದೆಯಾ ನೀನು. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಮನಸ್ಸು ತುಂಬ ಚೆನ್ನಾಗೈತೆ. ಒಂದು ಮಗು ಮನಸ್ಸು ನಿಂದು. ಅದಕ್ಕೆ ನಮಗೆ ನಿನ್ನ ಕಂಡ್ರೆ ತುಂಬ ಇಷ್ಟ. ಅವಳು ಚೆನ್ನಾಗಿಲ್ವಾ? ಆಯಿತು, ಅವಳು ಏನು ಚೆನ್ನಾಗಿದ್ದಲ್ಲ. ನಾನು ಮಕ್ಕ ನೋಡಿರ್ತಾನೆ ಅವಳನ್ನ. ಇಲ್ಲಿ ತನಕ ಅವಳು ನನ್ನ ಕಣ್ಣೆತ್ತಿ ಅವಳು ಮಕ್ಕನೇ ನೋಡಿಲ್ಲ. ಅವಳು ಹೆಂಗೆ ಅವಳೆ ಅಂತಲೇ. ಏಕೆಂದರೆ ಮುನ್ಸಾರ ನೀನು ಇಷ್ಟಪಟ್ಟ ಮೇಲೆ ನಾನು ಇನ್ನೊಂದು ಹುಡುಗಿನ ಹೆಂಗೆ ನೋಡೋಕ್ಕಾಯ್ತದೆ ಹೇಳು? ಅವಳು ಏನಿದ್ರು ಬೇರೆ ಹೇಳೆ. ನಾನು ಬಲವಂತದಿಂದ ತಾಲಿ ಕಟ್ಟಿದ್ದೀನಿ ಅಷ್ಟೇ ಅವಳನ್ನ. ನಾನು ನಿಜವಾಗ್ಲೂ ಇಷ್ಟಪಟ್ಟು ನಾನು ಮದುವೆ ಆಗಿರೋ ನಾನು ಅವಳನ್ನ. ನಿಜವಾಗ್ಲೂ ನಾನು ಎಷ್ಟು ಅದೃಷ್ಟವಂತೆ. ಆದಷ್ಟು ಬಿತ್ತನೆ ಅವಳ ಮೇಲೆ ತಪ್ಪೊಂದು ಅವಳನ್ನ ಬಿಟ್ಬಿಟ್ಟು ನನ್ನ ಎಲ್ಲರೂ ಸಮ್ಮುಖದಲ್ಲಿ ತಾಲಿ ಕಟ್ಟು ಮದುವೆ ಆಯ್ತು ತಾನೆ. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ನೋಡ್ಕೊ, ನಮ್ಮ ಮನೆಯವ್ರು ಅವಳನ್ನ ಮನೆಯಿಂದ ಹಚ್ಚಿ ಉಗ್ದು ಓಡಿಸ್ಬೇಕು. ನಿಮ್ಮ ಮನೆಗೆ ಬಂದು ಏನು ಕೇಳಬೇಕು. ಆ ಥರ ನಾನು ಮಾಡಲಿಲ್ಲ ಅಂದರೆ ನನ್ನ ಹೆಸರು ಪ್ರಮೋದೇ ಅಲ್ಲ. ಈ ಪ್ರಮೋದ್ ಯಾವ್ದಾರು ಒಂದು ಕೆಲಸ ಕೈಗೊಂಡ್ರೆ ಆ ಕೆಲಸ ಆಗಗಂಟ ಬಿಡೋ ಮಾತೇ ಇಲ್ಲ. ನಿನ್ನ ಪುಡಿಯೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಅದರಲ್ಲಿ ಯಾವುದೇ ಥರದಲ್ಲಿ ನನ್ನ ಮನೆ ಇಲ್ಲ. ನಿಜವಾಗ್ಲೂ ನಿನ್ನ ಅಷ್ಟು ಇಷ್ಟಪಡ್ತಾ ಇದ್ದೀನಿ ನಾನು. ನಿಜವಾಗ್ಲೂ ನನಗೆ ನೀನು ಬಿಟ್ಟಿರೋಕ್ಕಾಗಲ್ಲ. ನೀನು ನಿಜವಾಗ್ಲೂ ನೀನು ನನಗೆ ಕೈ ಕೊಟ್ಟರೆ ನಾನು ಸತ್ತೇ ಹೋಗ್ಬಿಡ್ತೀನಿ. ಹಂಗೆಲ್ಲ ಅನ್ಬೇಡ ನೀನು. ನನಗೂ ಅಷ್ಟೇ. ನೀನು ಮದುವೆ ಆಗಿದ್ದೀಯ ಅಂತ ಅಂದ್ರೂ ನನಗೆ ನಿನ್ನ ಮೇಲೆ ಪ್ರೀತಿನೇ ಹೋಯ್ತಾ ಇಲ್ಲ. ಇದು 7 ಜನ್ಮದ ಅನ್ಬಂದ. ಯಾವುದೋ ಜನ್ಮದಲ್ಲಿ ನಾನು ನೀನು ತುಂಬ ಇಷ್ಟಪಟ್ಟು ಮದುವೆ ಆಗಿದ್ವೇನೋ. ಅರ್ಧದಲ್ಲಿ ಸತ್ತೋಗ್ಬಿಟ್ಟಿತ್ತು. ಅದಕ್ಕೆ ಈಗ ಜೀವನ ಪೂರ್ತಿ ಜೊತೆಲಿ ಇರೋಣ ಅಂದ್ಬಿಟ್ಟು ದೇವರೇ ಏನೋ ಒಂದೇನೋ ನಮಗೊಂದು ಅವಕಾಶ ಕೊಟ್ಟು ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡು, ಆದಷ್ಟು ಬೇರೆ ಈಗ ಅವಳ ಮೇಲೆ ನಿಮ್ಮ ಮನೆ ಜನಕ್ಕೆಲ್ಲ ಕೋಪ ಬಂದು ಅವಳನ್ನ ಮನೆಯಿಂದ ಹಚ್ಚಿ ಓಡಿಸೋ ಥರ ಮಾಡು. ನಾನು ನೀನು ಮದುವೆಯಾಗಿ ನಿಮ್ಮದೇ ಇರ್ಬೋದು. ಹೌದು, ನಿಜ ನಿನ್ನ ಮಾತು. ಅಯ್ಯೋ ಬಿಕ್ಕಮ್ಮ, ನಿಜವಾಗ್ಲೂ ನೀವೇನಾರು ಅಂದ್ಕೊಳ್ಳಿ. ಯಾವ ಬಾತ್ರೂಮ್ ಕಟ್ಸಿದ್ರು ಅಷ್ಟೇ, ಏನು ಕಟ್ಸಿದ್ರು ಅಷ್ಟೇ. ನನಗಂತೂ ಬೈಲ್ಗೆ ಹೋಗಿ ಪಾಠ. ಅಯ್ಯೋ ನಮಗೂ ಈಗ ಏನು ಮಾಡಿರಿ ಅಲ್ಲಿ ನಮ್ಮ ಊರಲ್ಲಿ ಆಯ್ತಿರಕಂದ್ರೆ ನಮಗೂ ಹಂಗೆ ಬೈಲ್ಗೆ ಹೋಗ್ಬೇಕು ಅಂತಲೇ ಅನ್ಸೋದು. ಆಗ್ಲಿಂದ ಅಭ್ಯಾಸ ಆಗ್ಬಿಟ್ಟಿವೆಲ್ಲ ಇಟ್ಲ ಕಡೆಗೆ ಬೈಲ್ಗೆ ಹೋಗಿ ಹಂಗೆ ಅನ್ಸೋದು. ಆದರೆ ಏನು ಮಾಡಿರಿ ಆಳ್ಗರಿರೋದಾಗೆ ಅಲ್ಲಿ ಸುತ್ತಮುತ್ತ ಎಲ್ಲ ಮನೆಗಳಾಗೋದು. ಅಯ್ಯೋ ಈಗ ಇನ್ನೇನು ಮಾಡೋಕ್ಕಾಗಿಲ್ಲ. ಆಳಮನೆ ಬಾತ್ರೂಮಲ್ಲಿ ಅಯ್ಯೋ ನೆಮ್ಮದಿಯಾಗಿ ಒಪ್ಪು ಹಾಕಲಕ್ಕನ ಹಾಕಿ ನೀರು ತಾ ನೀನು ಹೊಸಿ ಚೆನ್ನಾಗಿದ್ದರು ಕಾವಲೆಯಲ್ಲಿ ಹೋಗಿ ಎತ್ತಾಗೆ ಬಟ್ಟೆ ಬರೇನು ಹಾಕೋಬೋದು ಅಲ್ವಾ? ನೀರು ಹೊಸಿ ಚೆನ್ನಾಗಿದ್ದದ, ಸೊಪ್ಪು ಚೆನ್ನಾಗದ, ಕುಯ್ಕೊಳ್ಳೋದ ಒಂದು ಇಡಿಯ. ಕುಯ್ಕೊಳ್ಳೋದ ಬನ್ನಿ ಈಗೇನಂತೆ. ಅವತ್ತಿಂದನೂ ಆಳ್ಮನೆ ಒಂದೇ ಹೆಸರ ಉಂಡಿ 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 ಬಾಯಲ್ಲ ಅಂತಾರೆ ಇದಾದಂಗೆ ಆಗದೆ. ಅಚ್ಚುಕಟ್ಟಾಗೆ ಸಿಮೆಣ್ಸಿಕಾಯಿ ಖಾರ ಹಾಕೊಂಡು ಅವರೆಕಾಯಿ ಅವೇ ಮನೇಲಿ ಕುಯ್ಕ ಬಂದಿದ್ರು ನೆನೆ ದಿವಸವ ಹಂಗೆ ಮುಡ್ಗವ್ರ ಸೌನೆಕಾಯಿ ಎಲ್ಲ ಎಳೆ ಎಳೆ ಹೊಸಿ ಚೆನ್ನಾಗಿಲ್ಲ. ಹೊಸಿ ವಾಳ ಸೊಪ್ಪು ಹಾಕ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಖಾರ ಉಪ್ಪೆಸು ಖಾರ ಮಾಡ್ಕೊಂಡು ಒಂದು ಮುದ್ದೆ ಹಿಟ್ಟು ಮಾಡ್ಕೊಂಡು ಉಂಡ್ರೆ ಹೊಸಿ ಚಂದ ಅದ. ಏನತ್ತಾಗ ಆಳ್ ಮನೆದಾಗೇನೋ ಚಿತ್ರಾನು ಪತ್ರನೂ ಮಾಡ್ತೀವಿ ಅಂತಿದ್ರು. ಅದು ತಿನ್ನೋ ಬದಲಿಗೆ ಹೊಸಿಯ ಉಪ್ಪೆಸರು ಮಾಡಿಸ್ಕೊಂಡು ಹಿಟ್ಟು ಮಾಡಿಸ್ಕೊಂಡು ಉಣ್ಣದ ಕುಯ್ಕಳಿ. ಮತ್ತೆ ಅತ್ತಾಗ ಅದನ್ನ ಹಿಡೀರಿ ಕುಯ್ಕೊಳ್ಳದ. ಇತ್ತಾಗ ಬನ್ನಿ ಚೆನ್ನಾಗದೆ. ಕುಯ್ಕತ್ತೀನಿ ಚೆನ್ನಾಗದೆ ಕತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಸೊಪ್ಪು ಅಂದ್ಬಿಟ್ಟೊತ್ತಾಗೆ ಭಾಳ ಚೆನ್ನಾಗದೆ. ಇಲ್ಲಿ ಏನು ಅಮೃತ ಉಂಡ್ರು ಉಪ್ಪೆಸರು ಉಂಡಂಗೆ ಹಾಕಿರಕನೆ ಹೇಳಿ. ಆವತ್ತಿಂದ ಅದು ಇದು ಅಂದ್ಕೊಂಡು ಅದೇ ಆಯಿತು. ಅಯ್ಯೋ ನನಗೂ ಬಾಯಲ್ಲವ ಏನು ಒಂದೇ ಉಂಡಿ ಸಾಕಾಗದೆ.
ಇನ್ನೇನು ಮಾಡೋಕ್ಕದು ಈಗ ಕಾರ್ಯದ ಮನೇಲಿ ಉಪಯೋಗ ಮಾಡ್ಕೊಂಡಿದ್ರು ಮಾಡಾರ ನನಗೂ ನಮ್ಮ ಮೈಗಳು ಯಾವ ಉಣ್ಣಕ್ಕಿಲ್ಲ ನಮ್ಮ ಪ್ರೀತಿನೂ ಉಣ್ಣಕ್ಕಿಲ್ಲ ರೀಸ್ನೂ ಉಣ್ಣಕ್ಕಿಲ್ಲ ಉಪಯೋಗ ನಮ್ಗಂತೂ ಉಪಯೋಗ ವಾರಕ್ಕೆ ಒಂದು ಸತಿನಾರು ಬೇಕು ನಮಗೂ ಉಪಯೋಗ ಅಂದರೆ ಭಾಳ ಇಷ್ಟ ಪಾಪ ಸುನೀತು ಸೊಸೆ ಭಾಳ ಒಳ್ಳೆ ಹೆಣ್ಣು ಅಲ್ವಾ ಅಂತ ಗಲಾಟೆ ಇಲ್ಲಕತ್ತಾಕಿ ಪಾಪ ಇಲ್ಲ ಅಯ್ಯೋ ಕಷ್ಟ ಸುಖ ನೊಂದವೆ ಬೆಂದವೆ ಏನು ಮಾಡಿರಿ ಆದ್ರೂ ಇವನು ಪ್ರಮೋದ ಸುನೀತನ ಮಗ ಭಾಳ ಇದ್ರ ಬುದ್ಧಿ ಕಲ್ತಾನೆ ಕಂತ ಬಿಡಿ ಕಲಿಬಾರ್ನೆ ಕಲ್ತವನೆ ಕತೆ ಅಲ್ಲ ಅವ ಹೆಣ್ಣ ನಂಬಿಸಿ ಮೋಸ ಮಾಡಕ್ಕೆ ನಿಂತವನಲ್ಲ ಒಳ್ಳೇದದ ಮಕ್ಕಳನ್ನ ಕಂಡವ್ರ ಹೆಣ್ಮಕ್ಳನ್ನ ಅಯ್ಯೋ ಅಪ್ಪ ಅನ್ಸಿದ್ರೆ ಒಳ್ಳೇದಾದ್ರು ಆಯ್ತದೆ ಒಳ್ಳೇದು ಬೇರೆಯ ಒಳ್ಳೇದು ಒಳ್ಳೇದು ಹೊಸಿ ಒಳ್ಳೇದದವ ಕಲಿಬಾರ್ದು ಕಲ್ತ್ರೆ ಉದ್ಧಾರ ಅದಾವ ಅತ್ತಂಗಿರ ಜೊತೆ ಹುಟ್ಟಿಲ್ವ ಪಾಪ ಸಾಯ್ಕಿರ್ತಾನೆ ಕೆಟ್ಟವ್ರು ಕನೋ ಅವ್ರ ಬುದ್ಧಿನೇ ಕಲ್ಸವ್ರು ಏನಾಗಿದ್ರು ಅವರು ಹೊಸಿ ಒಳ್ಳೆ ಜನ್ಮ ಇದು ದುರ್ಬುದ್ಧಿ ಕಲ್ತದಲ್ಲ ಹಿಂಗೆ ಅಯ್ಯೋ ಸಾಕವ್ರು ಬಿಡೋರು ಯಾಕೆ ಒಳ್ಳೆ ಹೊಟ್ಟೆಲೆ ಇಂಥ ಕಿತ್ತದ ಮಕ್ಳು ಹುಟ್ಟೋದಕ್ಕನ ಹಾಕಿ ಅಲ್ಲ ಹೆಂಗೋ ಈ ಪೇಟಾರೆ ಹೆಂಗೋ ಹೊಂದಾಣಿಕೆ ಮಾಡ್ಕೊಂಡು ಹೊಂಟೋಗ್ಬಿಟ್ರೆ ಸಾಕು ಅದು ಹೆಂಗೆ ಮಾಡೋಣ ಏನೋ ಕಾಣಿತಕ್ಕೆ ಸುನೀತಾ ಅದನ್ನೇ ಬೇಜಾರು ಮಾಡ್ಕೊತಿದ್ಲು ಹಿಂಗೆ ಆಡ್ತಾನಲ್ಲವ ಹೆಂಗವ ಮಾಡೋದು ಅವು ಹೆಣ್ಣು ಕೊಟ್ಟು ಮಾತಾಡ್ನೇವಲ್ಲ ಏನು ಕತೆ ಏನು ಅನ್ಕೊಂಡು ಪಾಪ ಏನು ಹೊಸಿ ಇದು ಮಾಡ್ಕೊತಿದ್ದಿಲ್ಲ ಆ ಪಾಟಿ ಬೇಜಾರು ಮಾಡ್ಕೊತಿತ್ತು ಅಯ್ಯೋ ಸರಿ ಆಯ್ತದೆ ಬನ್ನಿ ಗಂಡ ಹೆಂಡತಿ ಮದುವೆ ಆಗದೆ ಅಲ್ವಾ ಮದುವೆ ಆಗದೆ ಹೆಂಗೋ ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತಾರೆ ಬನ್ನಿ ಅದಕ್ಕೇನಂತೆ ಇನ್ನೇನು ಮಾಡೋಕ್ಕದು ಅದು ದಿಟನೆಯ ಇಲ್ಲ ಅಷ್ಟಿಲ್ಲ ಬಿಟ್ಟೆಮ್ಮ ಬನ್ನಿ ಅಲ್ಲಿ ಕಬ್ಬದ ಗದೆಯಿಂದ ಆ ಕಡೆ ಕೊಲ ಅದೇ ಅವತ್ತು ನೋಡಿದೆ ಸೊಪ್ಪು ಬೆಳ್ತದಲ್ಲಿ ಮುಳುಗಿರೆ ಸೊಪ್ಪು ಬೇಳೆಕಾಳನ ಸೊಪ್ಪು ಕೀರೆ ಸೊಪ್ಪು ಎಲ್ಲ ಅದೇ ಅಲ್ಲಿ ಹೊಸಿ ಚೆನ್ನಾಗಿಲ್ಲ ಸೊಪ್ಪು ಭಾಳ ಚೆನ್ನಾಗದೆ ಒಣಗೆನೆ ಸೊಪ್ಪೆಲ್ಲ ತೆವ್ರಿ ಮೇಲೆ ಹೊಸಿ ಚೆನ್ನಾಗಿಲ್ಲ ಬನ್ನಿ ಅಲ್ಲೊಂಚೂರು ಕುಯ್ಕೊಳ್ಳೋದೆ ಬನ್ನಿ ಇತ್ತಾಗಿನ್ ನಾವೇಕತೆ ಕುಯ್ತೇರಿ ಮತ್ತೆ ನೀವು ಬರ್ತೀನಿ ನಾನು ಕುಯ್ಕಂದಿರ ಇಷ್ಟ ಆಗಲ್ತಲ್ಲಿ ನೋಡ್ತೀರಿ ಇದ್ದದ ಸುಮ್ಮನೆ ಕಾಲೆ ಗಂಟೆ ದಣ್ಕ ಬಂದಿರಿ ಹ್ಞೂ ಸರಿ ಸರಿ ಹೋಗಿ ಮತ್ತೆ ಹೋಗಿ ನೋಡಾಗಿ ನೋಡು ಇಷ್ಟು ದಿನ ಆಗದೆ ಒಂದು ಏನು ಒಂದು ಸಿಹಿ ಮುತ್ತು ಕೊಟ್ಟಿಲ್ಲ ನೋಡು ಮುತ್ತು ಗಿತ್ತು ಅವೆಲ್ಲ ಏನಿದ್ರು ಮದುವೆ ಆದಮೇಲೆ ಮದುವೆ ಎಲ್ಲ ಆಗಲಿ ಆಮೇಲೆ ನೀನು ನೋಡಿದ್ರೆ ನನ್ನ ನಿಜಕ್ಕೂ ಮದುವೆ ಆಯ್ತಿನೋ ಗ್ಯಾರಂಟಿನೇ ಇಲ್ಲ ಅವೆಲ್ಲ ಬೇಡಪ್ಪ ನಮ್ಮ ಅಪ್ಪ ಹೇಳೋದೆ ಮದುವೆ ಗಂಟ ಆ ಥರ ಎಲ್ಲ ಏನು ಬೇಡ ಅಂದ್ಬಿಟ್ಟು ನೋಡು ನನ್ನ ಮಾತು ಕೇಳು ನೀನು ಅಷ್ಟಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಯಾವತ್ತಿದ್ರೂ ಮದುವೆ ಆಗೋದು ಉಂಟಲ್ವಾ ನೋಡು ಅದಕ್ಕೆಲ್ಲ ಇದು ಮಾಡ್ತಾರೆ ಇಷ್ಟು ದಿನ ಆಗದೆ ಒಂದು ಮುತ್ತು ಕೊಡೋಕೆ ಹಿಂಗೆ ಆಡ್ತೀಯಲ್ಲ ನೀನು ನೋಡು ಅವೆಲ್ಲ ಬೇಡ ಮುತ್ತು ಗಿತ್ತು ಏನುವೆ ನನ್ನ ಮಾತು ಕೇಳು ನಿನ್ಗೆ ಅಷ್ಟು ನನ್ನ ಮೇಲೆ ಆಸೆ ಇದ್ದರೆ ಆದಷ್ಟು ಬೇರೆ ಅವಳಿಗೆ ಡೈವರ್ಸ್ ಕೊಟ್ಬಿಟ್ಟು ನನ್ನ ಮದುವೆ ಮಾಡ್ಕೊ ಆವಾಗ ಅಲ್ಲಿ ತನಕ ನನ್ನ ನಿನ್ನ ಮಧ್ಯೆ ಯಾವುದೇ ಥರದ ಈ ಥರ ಎಲ್ಲ ಏನು ಬೇಡ ನೋಡು ಏನು ನೀನು ಹಿಂಗೆ ಅಂತೀಯಲ್ಲ ನಾನು ಇನ್ನು ಮದುವೆ ಆಯ್ಕಿಲ್ಲ ಅಂತಂದ ಅವಳಿಗೆ ಡೈವರ್ಸ್ ಕೊಟ್ಬಿಟ್ಟು ಮದುವೆ ಆಯ್ತೀನಿ ಅಂತ ಹೇಳ್ತೇವೆ ಅಂತಾನೆ ನೋಡು ನನ್ನ ಟೈಮ್ ಆಯ್ತು ನಾನು ಹೋಗ್ಬೇಕು ನಾನು ಹೊರಡಬೇಕು ನೋಡು ಸುಮ್ಮನಿರು ಸರಿ ಆಯಿತು ಮಾತಾಡೋದ ಕೂತ್ಕೋ ನೀನು ಎದಳ್ಬೇಡ ನೀನು ಹೋಗ್ಬೇಡ ನೀನು ಎಷ್ಟು ನೋಡ್ತಾ ಇದ್ರು ನೋಡಲೇಬೇಕು ಅನ್ನಿಸ್ತಾ ಇತ್ತು ನನಗೆ ಗೊತ್ತಾ ಎಲ್ಲ ಪೋಲಿ ನನ್ನ ಮಗನೇ ಅಲ್ಲ ಈ ಬುದ್ಧಿಯ ಕಲೆದೇನು ಲ ಪ್ರಮದ ಪ್ರಮದ ಅಜ್ಜಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ